ಭಾರತದ ಧಾರ್ಮಿಕ ಮುತ್ಸದ್ದಿ ಆರ್ಯ ಸಮಾಜದ ಸ್ಥಾಪಕ ಸ್ವಾಮಿ ದಯಾನಂದ ಸರಸ್ವತಿ ಕುರಿತು ಪರಿಚಯ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಆರ್ಯ ಸಮಾಜದ ಸ್ಥಾಪಕ, ಭಾರತದ ಧಾರ್ಮಿಕ ಮುತ್ಸದ್ದಿ, ವೈದಿಕ ಧರ್ಮದ ಸುಧಾರಣಾ ಚಳವಳಿಗಳ ಮೂಲಕ ಇಂದಿಗೂ ಮನೆ ಮಾತಾಗಿರುವ ಸ್ವಾಮಿ ದಯಾನಂದ ಸರಸ್ವತಿಯವರು ಭಾರತೀಯ ತತ್ವಜ್ಞಾನಿ ಮತ್ತು ಸಂಸ್ಕೃತ ವಿದ್ವಾಂಸರಾಗಿಯೂ ಹೆಸರು ಮಾಡಿದವರು. ಇಂಡಿಯಾ ಫಾರ್ ಇಂಡಿಯನ್ಸ್, ಭಾರತ ಭಾರತೀಯರಿಗಾಗಿ ಎಂದು ಸ್ವರಾಜ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಒಬ್ಬ ಹೋರಾಟಗಾರನಾಗಿಯೂ ಇವರು ಖ್ಯಾತಿಯನ್ನು ಪಡೆದಿದ್ದಾರೆ. ಗುಜರಾತ್ನ ಮೋರ್ಬಿ ಜಿಲ್ಲೆಯ ಕಾತಿವಾಡದ ಜೀವಾಪರ್ ತಂಕಾರದ ಬ್ರಾಹ್ಮಣ ಕುಟುಂಬದ ಕರ್ಷನ್ಜಿ ಲಾಲ್ಜಿ ತಿವಾರಿ ತಾಯಿ ಯಶೋದಾಬಾಯಿ ಅವರ ಪುತ್ರನಾಗಿ 12 ಫೆಬ್ರವರಿ 1824ರಂದು ಜನಿಸಿದರು. ಇವರ ಮೂಲ ಹೆಸರು ಮೂಲಾಶಂಕರ್. ಪ್ರಾಥಮಿಕ ಶಿಕ್ಷಣಗಳನ್ನು ಮುಗಿಸಿದ ದಯಾನಂದ ಸರಸ್ವತಿ ಅವರು ಬಾಲ್ಯದಿಂದಲೇ ದೊಡ್ಡ ಶಿವಭಕ್ತರಾಗಿದ್ದರು. ಉಪವಾಸ ವ್ರತಗಳಲ್ಲಿಯೂ ಪಾಲ್ಗೊಳ್ಳುತ್ತಿದ್ದರು. ಒಂದು ಶಿವರಾತ್ರಿಯ ದಿನದ ಉಪವಾಸದಂದು ಇಲಿಯೊಂದು ಶಿವನಿಗಿಟ್ಟ ನೈವೇದ್ಯವನ್ನು ತಿಂದು ಶಿವನ ಮೂರ್ತಿಯ ಮೇಲಿಂದಲೇ ಹೋಗಿ ಅವಿತುಕೊಳ್ಳುವುದನ್ನು ಕಂಡ ಇವರು ಶಿವನಿಗೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿಲ್ಲ ಎಂದ ಮೇಲೆ ನಂಬಿದವರನ್ನು ಹೇಗೆ ರಕ್ಷಿಸುವುದು ಸಾಧ್ಯವಾಗುತ್ತದೆ ಎಂಬುದಾಗಿ ಸಂದೇಹ ಪಡುತ್ತಾರೆ. ಈ ಘಟನೆಯ ನಂತರದಲ್ಲಿ ಅವರು ಮೂರ್ತಿ ಪೂಜೆಯನ್ನು ನಿರಾಕರಿಸುತ್ತಾರೆ. ಆದರೆ ವೈದಿಕ ಸಿದ್ಧಾಂತಗಳ ಪುನರ್ಜೀವನಕ್ಕೆ ಶ್ರಮಿಸುತ್ತಾರೆ. ತಮ್ಮ ಮೊದಲ ಕೃತಿ ಸತ್ಯಾರ್ಥ ಪ್ರಕಾಶದಲ್ಲಿ ವೇದಗಳಿಗೆ ಹಿಂತಿರುಗಿ ಎನ್ನುವ ಕರೆ ಕೊಟ್ಟು ಆಧುನಿಕ ಭಾರತದ ನಿರ್ಮಾಣಕ್ಕಾಗಿ ಪ್ರಯತ್ನಿಸುತ್ತಾರೆ. ಹಿಂದೂ ಧರ್ಮದಿಂದ ಬೇರೆ ಧರ್ಮಗಳಿಗೆ ಮತಾಂತರಗೊಂಡಿದ್ದ ಜನರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರುವ ಸಲುವಾಗಿ ಶುದ್ಧಿ ಚಳುವಳಿಯನ್ನು ಆರಂಭಿಸಿದರು. ವೈದಿಕ ಧರ್ಮದ ರಕ್ಷಣೆ ಮತ್ತು ಪ್ರಚಾರ ಕಾರ್ಯಗಳಲ್ಲಿ ಇವರ ತೊಡಗಿಸಿಕೊಳ್ಳುವಿಕೆಗಾಗಿ ಇವರಿಗೆ ಆಧುನಿಕ ಭಾರತದ ಹಿಂದೂ ಧರ್ಮದ ಮೊದಲ ಸುಧಾರಕ ಎಂಬುದಾಗಿಯೂ ಹೆಸರು ಬಂದಿದೆ. ಬಾಲ್ಯದಲ್ಲಿಯೇ ತಮ್ಮ ಸಹೋದರಿ ಮತ್ತು ಸಂಬಂಧಿಕರೊಬ್ಬರ ಮರಣದಿಂದ ಜೀವನ ಮತ್ತು ಮರಣಗಳ ಬಗ್ಗೆ ಆಲೋಚಿಸುವುದಕ್ಕೆ ತೊಡಗಿಸಿಕೊಳ್ಳುತ್ತಾರೆ. ಜೊತೆಗೆ ಸಂಸಾರದ ಬಗ್ಗೆಯೂ ನಿರಾಸಕ್ತಿ ಹೊಂದುತ್ತಾರೆ. ಇದನ್ನು ಕಂಡ ಅವರ ಹೆತ್ತವರು ಅವರಿಗೆ ಮದುವೆ ಮಾಡುವ ಯೋಚನೆಯನ್ನು ಮಾಡುತ್ತಾರೆ. ಇದ್ಯಾವುದರಲ್ಲಿಯೂ ನಂಬಿಕೆ ಇರದ ಅವರು 1846ರಲ್ಲಿ ಮನೆ ಬಿಟ್ಟು ಹೊರಡುತ್ತಾರೆ. ನಂತರದ ಸುಮಾರು 25 ವರ್ಷಗಳನ್ನು ಅವರು ಸನ್ಯಾಸ ಜೀವನದಲ್ಲಿ ಕಳೆಯುತ್ತಾರೆ. ಹಿಮಾಲಯ ಸೇರಿದಂತೆ ಇನ್ನಿತರ ಯಾತ್ರಾ ಸ್ಥಳಗಳನ್ನು ಸಂದರ್ಶಿಸುವ ಮೂಲಕ ಆಧ್ಯಾತ್ಮಿಕ ಜೀವನದ ಕಡೆಗೆ ಹೆಚ್ಚು ಒಲವನ್ನು ತೋರಿಸುತ್ತಾರೆ. ಜೊತೆಗೆ ವಿರಾಜಾನಂದ ಎಂಬ ಗುರುಗಳ ಶಿಷ್ಯನಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಅನಂತರದಿಂದ ಸ್ವಾಮಿ ದಯಾನಂದ ಸರಸ್ವತಿ ಎಂಬ ಹೆಸರಿನಿಂದಲೇ ಗುರುತಿಸಿಕೊಳ್ಳುತ್ತಾರೆ. ಹಿಂದೂ ಧರ್ಮದಲ್ಲಿ ವೇದಗಳಿಗೆ ಯೋಗ್ಯ ಸ್ಥಾನಮಾನ ಲಭಿಸುವಂತೆ ಮಾಡುವುದಕ್ಕಾಗಿಯೂ ಅವರು ಶ್ರಮಿಸಿದವರು. ಇವರ ಸಾಧನೆಗಳು: ಆರ್ಯ ಸಮಾಜದ ಸ್ಥಾಪನೆ, ಮೂಢನಂಬಿಕೆಗಳನ್ನು ವಿರೋಧಿಸಿದರು, ಮೂರ್ತಿ ಪೂಜೆಯನ್ನು ನಿರಾಕರಿಸಿದರು, ಮಹಿಳೆಯರಿಗೆ ಸಮಾನ ಹಕ್ಕು, ಗೌರವಗಳನ್ನು ನೀಡುವುದಕ್ಕಾಗಿಯೂ ತಮ್ಮ ಹೋರಾಟಗಳನ್ನು ಮಾಡಿದ್ದಾರೆ. ಮಕ್ಕಳ ಶಿಕ್ಷಣಕ್ಕೆ ಒತ್ತು, ಎಲ್ಲ ಧರ್ಮಗಳನ್ನು ತಾತ್ವಿಕ ಮತ್ತು ವೈಜ್ಞಾನಿಕವಾಗಿಯೂ ವಿಶ್ಲೇಷಣೆಗೆ ಒಳಪಡಿಸುವ ಮೂಲಕ ಸತ್ಯ ಶೋಧನೆಯನ್ನು ನಡೆಸಿದ್ದಾರೆ. ಓಂ ಅನ್ನು ದೇವರ ಅತ್ಯುನ್ನತ ಶಕ್ತಿ ಎಂದು ಆರ್ಯ ಸಮಾಜದ ಮೂಲಕ ತಿಳಿಸಿಕೊಟ್ಟರು. ಸಮಾಜದಲ್ಲಿನ ಜನರ ಸಾರ್ವತ್ರಿಕ ಉನ್ನತಿ ಮತ್ತು ಸಹೋದರತ್ವಕ್ಕಾಗಿ ಕೆಲಸ ಮಾಡಿದವರು. ಯೋಗ, ಬರಹಗಳು ಸೇರಿದಂತೆ ತಮ್ಮ ಜೀವನ ಕ್ರಮದ ಮೂಲಕವೇ ವೈದಿಕ ಧರ್ಮದ ತಿರುಳನ್ನು ಜನರಿಗೆ ತಿಳಿಸಿಕೊಟ್ಟವರು ಎಂದರೂ ತಪ್ಪಾಗಲಾರದು. ವೇದಗಳ ಕಾಲದಲ್ಲಿ ವರ್ಣಾಶ್ರಮ ಧರ್ಮದ ಪಾಲನೆ ಇರಲಿಲ್ಲ. ಈ ಪದ್ಧತಿಯನ್ನು ತೊಡೆದು ಹಾಕುವ ನಿಟ್ಟಿನಲ್ಲಿಯೂ ದಯಾನಂದ ಸರಸ್ವತಿ ಅವರು ಚಿಂತನೆಗಳನ್ನು ನಡೆಸಿದ್ದರು. ಲಿಂಗ ಸಮಾನತೆ, ವಿಧವಾ ಪುನರ್ವಿವಾಹ ಮುಂತಾದ ಮಹಿಳೆಯರನ್ನು ಮುನ್ನೆಲೆಗೆ ತರುವಂತಹ ಅನೇಕ ಕಾರ್ಯಗಳನ್ನು ಇವರು ಮಾಡಿದ್ದರು. ಸ್ವಾಮಿ ದಯಾನಂದ ಸರಸ್ವತಿ ಅವರು ಎಲ್ಲ ಭಾಷೆಗಳಲ್ಲಿಯೂ ಸುಮಾರು 60ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. 6 ವೇದಾಂಗಗಳ ಬಗ್ಗೆ ಸುಮಾರು 16 ಆವೃತ್ತಿಗಳನ್ನು ಹೊರತಂದ ಕೀರ್ತಿಯೂ ಇವರಿಗೆ ಸಲ್ಲುತ್ತದೆ.
ಸತ್ಯಾರ್ಥ ಪ್ರಕಾಶ, ಸತ್ಯಾರ್ಥ ಭೂಮಿಕಾ, ಸಂಸ್ಕಾರ ವಿಧಿ, ಕುಗ್ವೇದ ಭಾಷ್ಯ, ಭೂಮಿಕಾ ಕುಗ್ವೇದ ಭಾಷ್ಯ, ಯಜುರ್ವೇದ ಭಾಷ್ಯ, ಅಷ್ಟಾಧ್ಯಾಯಿ ಭಾಷ್ಯ ಮುಂತಾದವುಗಳ ಜೊತೆಗೆ ಇನ್ನೂ ಹಲವು ಕೃತಿಗಳನ್ನು ರಚಿಸಿದ ಕೀರ್ತಿ ಇವರದು. ಇನ್ನು ದಯಾನಂದ ಸರಸ್ವತಿ ಅವರ ಜೀವನದ ಕೊನೆ ನಿಜಕ್ಕೂ ದುರ್ದೈವವೇ ಹೌದು. ಜೋಧ್ಪುರದ ರಾಜ ಜಸ್ವಂತ್ ಸಿಂಗ್ನ ಅರಮನೆಯ ನೃತ್ಯಗಾತಿಯ ನಂಜಿಗೆ ಗುರಿಯಾದ ಇವರು ವಿಷದ ಹಾಲನ್ನು ಸೇವನೆ ಮಾಡಬೇಕಾಗಿ ಬಂತು. ರಾಜ ಮತ್ತು ನೃತ್ಯಗಾತಿಯ ನಡುವಿನ ಅನೈತಿಕ ಸಂಬಂಧವನ್ನು ಬಿಟ್ಟು ಬಿಡುವಂತೆ ರಾಜನಿಗೆ ಬುದ್ಧಿವಾದ ಹೇಳಿದ್ದೇ ಅವರ ಜೀವನಕ್ಕೆ ಮುಳುವಾಯಿತು. ಅನೇಕ ರೀತಿಯ ಚಿಕಿತ್ಸೆಯನ್ನು ಸ್ವಾಮಿ ಅವರಿಗೆ ಈ ಸಂದರ್ಭದಲ್ಲಿ ನೀಡಲಾದರೂ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯ ಚೇತರಿಕೆಯೂ ಕಂಡುಬರಲಿಲ್ಲ. ನಂತರ ಮೌಂಟ್ ಅಬುಗೆ ಮತ್ತು ಅಜ್ಮೀರಿಗೂ ಹೆಚ್ಚಿನ ಚಿಕಿತ್ಸೆಗಾಗಿ ಕರೆದೊಯ್ಯಲಾಯಿತು. 30 ಅಕ್ಟೋಬರ್ 1883ರಲ್ಲಿ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ಇಹಲೋಕ ತ್ಯಜಿಸಿದರು. ಅವರ ಕಾರ್ಯಗಳಿಗೆ, ಸುಧಾರಣೆಗಳಿಗೆ ಗೌರವ ಸೂಚಿಸುವ ಸಲುವಾಗಿ ಅನೇಕ ಶಾಲಾ ಕಾಲೇಜುಗಳಿಗೆ ಅವರ ಹೆಸರನ್ನಿಡಲಾಗಿದೆ. 800ಕ್ಕೂ ಅಧಿಕ ವಿದ್ಯಾಸಂಸ್ಥೆಗಳು ಇಂದು ಅವರ ಹೆಸರಿನಲ್ಲಿ ವಿದ್ಯಾದಾನ ಮಾಡುತ್ತಿವೆ.